ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟದ ತೊಂದರೆ, ಕಾಲಿಗೆ ಸಂಬಂಧಪಟ್ಟಿರುವಂಥ ನೋವುಗಳು ಸಹ ಕಾಣುವಂಥದ್ದು. ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಅದ್ರ ಒಟ್ಟಿಗೆ ಏನಾಗುತ್ತೆ ಅಂದರೆ, ಏನೋ ಗೊತ್ತಿಲ್ಲದೇನೆ ನಿಮ್ಗೆ ಇದ್ದಕ್ಕಿದ್ದಂಗೆ ಕಾಲು ನೋವು ಸ್ಟಾರ್ಟ್ ಆಗುವಂಥದ್ದು, ಮಂಡಿ ನೋವಾಗಿರ್ಬೋದು ಅಥವಾ ನೀ ಪೇಯ್ನ್ ಆಗಿರ್ಬೋದು ಅಥವಾ ಆ್ಯಂಕಲ್ ಪೇಯ್ನ್ ಆಗಿರ್ಬೋದು, ಈ ರೀತಿಯಾದಂಥ ಥೈ ಪೇಯ್ನ್ ಆಗಿರ್ಬೋದು, ಈ ಥರ ಕಾಲಿಗೆ ಸಂಬಂಧಪಟ್ಟಿರೋಂಥ ನೋವುಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಮಾನಸಿಕ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಕರವಾದಂತಹ ವಾರವನ್ನು ಕಾಣ್ತೀರಾ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಕಾಣುವಂಥದ್ದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶೋಫಲವನ್ನು ನೀವು ಖಂಡಿತ ಕಾಣ್ಬೋದು. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ಗುರುಗಳ ಒಂದು ಸ್ಮರಣೆ ಮಾಡಿ. ನೋಡಿ, ಜನ್ಮದಲ್ಲಿ ಗುರು ಜರುಗ್ತಾ ಇರಬೇಕಾದ್ರೆ ಅಂದರೆ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಆ ಆ, ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥದ್ದು ಅಥವಾ ಸ್ವಲ್ಪ ಈ ಟ್ರಿಗರ್ ಆಗುವಂಥದ್ದು, ಸುಮ್ಮ ಸುಮ್ಮನೆ ಕೋಪ ಬರುವಂಥದ್ದು, ಇದೆಲ್ಲ ಕಾಣುತ್ತೆ. ಸೊ ಆ ಕಾರಣದಿಂದ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ.